ಏನು ಮಾಡೋಣ ಅಂತ ಅನ್ನಿಸ್ಬಿಟ್ಟೈತೆ ನನಗಂತೂ. ಇಲ್ಲಿರೋದಕ್ಕೆ ಆಗ್ತಾ ಇಲ್ಲ. ಕರ್ಕೊಂಬ ಅವ್ರ ಅಮ್ಮನ, ನಿಮ್ಮ ಅಮ್ಮನ ಕರ್ಕೊಂಬ ಅಂತಂದರೆ ಅವನು ಅವ್ರ ಅಮ್ಮನ ಕರ್ಕೊಂಬರಲ್ಲ. ಸುಮ್ಮನೆ ದಿನ ಬಂದು 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 ಇಲ್ಲಿ ಜಗಳ ಮಾಡ್ತಾನೆ. ಇಲ್ಲೆಲ್ಲ ಜನ ನಿಂತ್ಕೊಂಡು ನೋಡ್ತಾರೆ. ಈ ಹುಡುಗಿಗೆ ಏನಾಗೈತಪ್ಪ ಹೋಗೋದು ಬಿಟ್ಟು ಗಂಡನ ಮನೆಗೆ, ಗಂಡ ಕರೆಯಕ್ಕೆ ಬಂದರೂ ಹೋಗಲ್ಲ ಅಂತ ಇಲ್ಲಿ ಆಡ್ಕೊಂತಾರೆ ಜನ. ಅಯ್ಯೋ ನನಗಂತೂ ಏನು ಮಾಡಬೇಕಪ್ಪ ಒಂದು ಹೊಳಿತಾ ಇಲ್ಲ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಏನಪ್ಪ ಇದು ನನ್ನ ಜೀವನ ಹಿಂಗಾಯ್ತು ಅಂತ ಅನಿಸುತ್ತೆ. ಒಂದೊಂದ್ಸತಿ ನೆನೆಸ್ಕೊಬಿಟ್ರೆ ತುಂಬ ಬೇಜಾರಾಗುತ್ತೆ. ನಾನು ಎಲ್ಲಿ ಆ ಕಡೆ ಮಗಳಿಗೆ ಎದ್ದೋಗ್ಬಿಟ್ಟು ಹಿಂಗೆ ನನ್ನ ಜೀವನ ಹಾಳು ಮಾಡ್ಕೊಂಡು ಅಂತ ಅನಿಸುತ್ತೆ. ಒಂದೊಂದ್ಸತಿ ನೆನಪು ಮಾಡ್ಕೊಂಡಾಗ ಅಯ್ಯೋ ಥೂ, ನನ್ನಂಥ ಜೀವನ ಯಾರಿಗೂ ಬೇಡಪ್ಪ ಅಂತ ಅನಿಸುತ್ತೆ. ಒಂದು ತಿಂಗಳೂ ನೆಟ್ಟಗಿರಲಿಲ್ಲ, ಒಂದು ತಿಂಗಳೂ ನೆಟ್ಟಗೆ ಸಂಸಾರ ಮಾಡಲಿಲ್ಲ ಅನಿಸುತ್ತೆ. ಹೋಗೋಣ ಅಂತಂದರೆ ನಾನೇ ದುಡ್ದಾಕ್ಬೇಕು ಇವನಿಗೆ. ಇಬ್ಬರು ದುಡಿಯೋದಾದರೆ ಹೋಗ್ಬೋದು, ಇಬ್ಬರು ದುಡಿಬೋದು ಅತ್ಲಾಗೆ ಅಂತೇಳಿ ಹೋಗಿ ಇಬ್ಬರು ದುಡ್ಕೊಂಡು ಹೆಂಗೋ ಚೆನ್ನಾಗಿರ್ಬೋದು. ನಾನು ದುಡಿತೀನಿ ಅಂತ ಬಾಯಾಗೆ ಬರಲ್ಲ. ಏನು ಮಾಡೋದು, ಇಲ್ಲಿದ್ರೆ ಜನ ಆಡ್ಕೊಂತಾರೆ. ಏನು ಮಾಡೋದು ಏನೋ. ನನಗಂತೂ ನಿಜ ತುಂಬ ಬೇಜಾರಾಗ್ತೈತಿ. ಏನು ಮಾಡಬೇಕು ಅಂತ ಗೊತ್ತಾಗ್ತದೆ. ನನ್ನ ತಂಗಿ ಬೇರೆ ಇದ್ದಾಳೆ, ನಮ್ಮ ಅಣ್ಣನ ಮದುವೆ ಬೇರೆ ಆಗಬೇಕು. ಎಲ್ಲರದ್ದು ಯೋಚನೆ ಮಾಡಲೇಬೇಕಾಗುತ್ತೆ. ನಾನು ಸುಮ್ಮನೆ ಹೋಗೋದೇ ಒಳ್ಳೇದು ಅಂತ ಒಂದ್ಸತಿ ಅನಿಸುತ್ತೆ. ಏನು ಮಾಡಬೇಕು ಏನೋ ಯಪ್ಪ, ನನಗಂತೂ ಚಿಂತೆ ಶುರುವಾಗ್ಬಿಟ್ಟೈತೆ ಕಣಪ್ಪ. ಅಕ್ಕ, ಯಾಕೆ ಹಿಂಗೆ ಕೂತ್ಕೊಂಡಿದ್ಯಾ? ಯಾಕೇನೋ ಯೋಚನೆ ಮಾಡ್ತಾ ಇರಂಗಿದ್ಯಾ? ಅವನೇ ಹಿಂಗೆ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೆ. ಏನು ಮಾಡೋದು, ಇವಾಗ ಹೋಗೋಣ ಬಿಡೋಣ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೀನಿ. ಒಂದು ದಿನ ಕರೆಯಕ್ಕೆ ಬರ್ತಾನೆ, ಗಲಾಟೆ ಮಾಡ್ತಾನೆ. ಇಲ್ಲೆಲ್ಲ ಜನ ಗೊತ್ತಿಲ್ಲದೆ ಇರೋರು ಅಯ್ಯೋ ಗಂಡ ಕರೆಯಕ್ಕೆ ಬಂದರು ಹೋಗಲ್ಲ, ಇವಳು ಇಂಥ ಸಂಪತ್ತಿನ ಯಾಕೆ ಓಡೋಗಿ ಮದುವೆ ಆಗಿದ್ಲು ಅಂತೇಳಿ ಇಲ್ಲಿ ಜನ ಬೇರೆ ಆಡ್ಕೊಂತಾರೆ. ಏನು ಮಾಡೋಣ, ಹೋಗೋದು ಬಿಡೋದು ಅಂತೇಳಿ ಚಿಂತೆ ಶುರುವಾಗ್ಬಿಟ್ಟೈತೆ ಶಾರು ನನಗಂತೂ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬೇಡ ಅಕ್ಕ, ಹೋಗ್ಬೇಡ. ಅವನಂತೂ ನಿನ್ನ ಚೆನ್ನಾಗಿ ನೋಡ್ಕೊಂಬಲ್ಲ. ಅವ್ನು ನೋಡಿದ್ರೆ ಗೊತ್ತಾಗ್ತೈತೆ. ಥೂ, ಅವನು ಒಳ್ಳೆಯವನಲ್ಲ. ನೋಡೋರ ಅಮ್ಮನ ಕರ್ಕೊಂಬ ಅಂತಂದರೆ ಕರ್ಕೊಂಬರಲ್ವಲ್ಲ. ಬೇಡ ಅಂಥವ್ರನ್ನ ಕಟ್ಕೊಂಡು ಅಯ್ಯೋ ಅನ್ನೋದಕ್ಕೆ ನಾನು ನೀನು ಒಂದೊಳ್ಳೆ ನಿರ್ಧಾರಕ್ಕೆ ಬರೋದು ಬೆಸ್ಟ್ ಅಂತ ಅನಿಸುತ್ತೆ. ಸುಮ್ಮನೆ ಅವ್ನು ಬಿಟ್ಬಿಟ್ಟು ನಿನ್ನ ಪಾಡಿಗೆ ನೀನು ಇರೋ, ಟೆನ್ಷನ್ ತಗೊಬೇಡ, ಬಿಟ್ಟಾಕು. ಅಯ್ಯೋ ಏನು ಮಾಡೋದು, ಅದಕ್ಕೊಂದು ಕೆಟ್ಟ ಕನಸು ಅಂತ ತಿಳ್ಕೊಬಿಟ್ಟು ಸುಮ್ಮನಾಗ್ಬಿಡು. ಏನು ಡೈವರ್ಸ್ ತಗೊಳ್ಳೋ ಅಂಥದ್ದು ಇಲ್ಲ. ಯಾಕೊತ್ತಾ, ನಾವಿಬ್ಬರು ಏನೋ ಕಾನೂನು ಪ್ರಕಾರ ಏನೋ ರಿಜಿಸ್ಟರ್ ಮ್ಯಾರೇಜ್ ಆಗಿಲ್ಲ. ನಾವೇನು ಎಂಥದ್ದು ಇಲ್ಲ. ಒಂದು ಫೋಟೋ ಕೂಡ ನಮ್ಮ ಮದುವೆಗೆ ತೆಗ್ದಿರೋರಿಲ್ಲ. ನಮ್ಮ ಪಾಡಿಗೆ ನಾವು ಸುಮ್ಮನೆ ಆಗಿ ಬಂದಿರೋದು. ಒಂದು ತಾಳಿ ಕಟ್ಟಿರೋ ಫೋಟೋನೂ ಇಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ಆಗ್ಬಿಡೋದು ಬೆಸ್ಟ್. ಸುಮ್ಮನೆ ಡೈವರ್ಸ್ ಅದು ಇದು ಅಂತ ಹೋಗೋದಕ್ಕಿಂತ ಸುಮ್ಮನೆ ಇರೋದು ಬೆಸ್ಟು ಅನಿಸುತ್ತೆ ಅಲ್ವಾ? ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದು ಬಿಡೋದು ಒಳ್ಳೇದು. ಏನೋ ಒಂದೇನು ಅಂಥದ್ದು ಯಾತು ಇಲ್ಲ, ಆಸ್ತಿ ಪಾಸ್ತಿ ಅಲ್ಲೇನು ಯಾತು ಬದನೆಕಾಯಿನೂ ಇಲ್ಲ. ಒಂದು ಇರೋದೊಂದು ತಾಳೆ ಮನೆ ಅಂತದ್ದು ಐತೆ. ಹಾಳಾಗಿ ಹೋದ್ರು ಹೋಗ್ಲೇಳು, ನನಗಾದ್ರೂ ಸವಾಸನೇ ಬೇಡ. ನನ್ನ ಪಾಡಿಗೆ ನಾನು ಹೆಂಗೋ ಇರ್ತೀನಿ. ಮತ್ತು ಅಪ್ಪ ಬಂದಮೇಲೆ ನೀನು ಮಾತಾಡ್ಸು. ಅಪ್ಪ ಎಲ್ಲ ಚೆನ್ನಾಗಾಗುತ್ತೆ, ಚೆನ್ನಾಗಿ ಮಾತಾಡ್ಸುತ್ತೆ. ಬಂದಾಗ ನೀನು ಮಾತಾಡ್ಸೋ ಅಪ್ಪ, ಇನ್ನು ಸುಮ್ಮನೆ ಇರಬೇಡ. ಅಪ್ಪ ಅಂತ ಹೇಳಿ ಮಾತಾಡಿಸ್ಕೊಂಡು ಚೆನ್ನಾಗಿರು. ಸರಿ ಆಯ್ತು ಹೇಳು, ಮಾತಾಡಿಸ್ತೀನಿ. ಇವತ್ತು ಬಂದಾಗ ನಾನು ನಮ್ಮ ಅಪ್ಪ ಒಂದಾಗ್ತೀವಿ. ನಮ್ಮ ಅಪ್ಪ ನಾನು ಮಾತಾಡಿಸ್ತೀನಿ. ತಪ್ಪತ್ತು ಕಣಪ್ಪ ಅಂತೀನಿ. ಅಮ್ಮ ಏನು ಹೇಳೋದು ಕೇಳೋಣ. ಅಮ್ಮ ಬಂದಿನ ದಿನ ಗಲಾಟೆ ಮಾಡ್ತಾನೆ. ಏನು ಮಾಡೋಣಮ್ಮ ಅಂತ ಕೇಳೋಣಮ್ಮ. ಇನ್ನು ನಾವು ಎಂಥ ಜೊತೆಗೆ ಫೋಟೋ ಏನು ಮದುವೆ ಯಾವ ಅಷ್ಟೊಂದು ತಕ್ಕೊಂಡಿಲ್ಲ. ಮದುವೆ ಆದಮೇಲೆ ತೆಕ್ಕೊಂಡಿದ್ದೀವಿ ಅಷ್ಟೇ. ಅಮ್ಮ ಅಮ್ಮ ಏನಮ್ಮ ಬಾ. ಅಕ್ಕಯ್ಯ ತುಂಬ ಯೋಚನೆ ಮಾಡ್ತಾ ಇದ್ದಾಳೆ. ಹಿಂಗಾಯ್ತಲ್ಲಪ್ಪ ನನ್ನ ಜೀವನ. ಅವ್ನು ನೋಡಿದ್ರೆ ಬಂದು ದಿನ ಮನೆ ಹತ್ರ ಗಲಾಟೆ ಮಾಡ್ತಿರ್ತಾನೆ, ಬಾ 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 ಅಂತ. ಅದಕ್ಕೆ ಏನು ಮಾಡಬೇಕು ಅಂತ ತುಂಬ ಯೋಚನೆ ಮಾಡ್ತಾ ಇದ್ದಾಳೆ. ಏನಪ್ಪ ಇದು ಹಿಂಗಾಯ್ತು ನಮ್ಮ ಜೀವನ ಅಂತ ಯೋಚನೆ ಮಾಡ್ತಾ ಇದ್ದಾಳಮ್ಮ. ಅದಕ್ಕೆ ನೀನು ಯೋಚನೆ ಮಾಡಬೇಡ ಅಂತ ನಾನು. ಯೋಚನೆ ಮಾಡೋ ಅಂಥದ್ದು ಏನಾಗೈತೆ? ಯೋಚನೆ ಮಾಡೋಕ್ಕೆ ಏನು ನಿನಗೇನು ಅಂಥದ್ದೇನು ಬಂದಿಲ್ಲ, ಸುಮ್ಮನಿರು. ಯೋಚನೆ ಮಾಡಿದರೆ ಇಲ್ಲದೆಲ್ಲ ಕಾಯಿಲೆಗಳು. ಯೋಚನೆ ಮಾಡಕ್ಕೆ ಹೋಗ್ಬಾರ್ದು. ಮನುಷ್ಯನಿಗೆ ಕಷ್ಟಗಳೆಲ್ಲ ಬರೋ ಸಹಜ. ಯಾರಿಗೆ ತಾನೇ ಇಲ್ಲ ಹೇಳು? ಮನೆ ಮೇಲೆ ಏನಾನೋ ಒಂದು ಇದ್ದೇ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸಮಯ ಸಂದರ್ಭದಾಗ ಅದು ಏನಾಗಬೇಕು ಅದು ಆಗುತ್ತೆ. ಸುಮ್ಮನಿರಮ್ಮ, ಅದಕ್ಕೆ ಯಾಕೆ ಟೆನ್ಷನ್ ತಗೊಂತೀಯಾ? ಏನು ಕವನಮ್ಮ ಯಾತ ಯೋಳ್ತೀಯ ಮಕ್ಕಳಿಗೆ? ಹೇಳೋಣಜ್ಜಿ, ಯಾತಿಲ್ಲ ಹಿಂಗೆ ಅವಳು ಯೋಚನೆ ಮಾಡಾಳು. ನಾನು ಬಿಟ್ಟು ಬಂದಿದ್ದೀನಲ್ಲ, ಇಲ್ಲಿ ಊರಾಗೂ ಆಡ್ಕೊಂತಾರೆ, ಅಲ್ಲಿಗೆ ಹೋಗೋಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ. ಇಲ್ಲೆಲ್ಲ ಆಡ್ಕೊಂತಾರೆ ಕಣಮ್ಮ. ದಿನ ಬಂದು ಅವ್ನು ಗಲಾಟೆ ಮಾಡ್ತಾನೆ ಅಂತ ಹೇಳ್ತಿದ್ಲು ಕಣಜ್ಜಿ. ನೋವು ಅಗಣಿ, ಎಲ್ಲಿರ್ಬೇಕು ಅಲ್ಲಿರಬೇಕು. ಹೆಣ್ಣು ಹುಡುಗರು ಗಂಡನ ಮನೆಯಾಗ ಇದ್ರೇನೆ ಕಣಮ್ಮ ಬೆಲೆ. ಹೆಂಗನಾಗಲಿ ಮನೆಯಾಗ ಒಬ್ಬ ಎಂತನಾಗಲಿ ಗಂಡ ಇದ್ರೇನೆ ಕಣಮ್ಮ. ನಾನು ಚಿಕ್ಕ ವಯಸ್ಸಿಗೆ ಗಂಡನ ಕಳ್ಕೊಂಡು ನಾನು ಬಸಿದ್ದೀನಿ. ಅವಾಗ ಅಯ್ಯಮ್ಮ ಬೋಲ್ ಕಷ್ಟ ಕಣಮ್ಮ. ಅದಕ್ಕೆ ಸುಮ್ಮನೆ ಹೋಗಮ್ಮ ಅಮ್ಮಣಿ, ಹೋಗಿ ಸುಮ್ಮನೆ ಕಷ್ಟನ ಸುಖನ ಅನ್ಭವಿಸ್ಕೊಂಡು ಅಲ್ಲೇ ಇರ್ಬೇಕು ಕಣಮ್ಮ. ಎಂತನಾಗಲಿ ಗಂಡನೇ. ಅಯ್ಯೋ ದುಡಿಯಲ್ಲ ಕಣಜ್ಜಿ, 1 ರೂಪಾಯಿ ದುಡ್ಡು ದುಡಿಯಲ್ಲ, ಏನಿಲ್ಲ. ಸುಮ್ಮನೆ
ದುಡಿಯೋರಾದರೆ ಬಿಡಪ್ಪ ಅನ್ಬೋದು. ನಾನೇ ನೀನು ತಂದಾಕು ಅಂತಂದರೆ ನಾನು ಗಂಡಸ ಅವ್ನು ಗಂಡಸ ಹೇಳಜ್ಜಿ. ನನ್ನ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡೋದು ಅನ್ನೋದು, ಕೆಲ್ಸಕ್ಕೆ ಹೋಗು ಅನ್ನೋದು, ಅವ್ರಿಗೆ ದುಡ್ದು ಅವ್ರು ಸಾಕ್ರಿ ಎಲ್ಲ ಮಾಡಿಕೊಂಡು ನಮ್ಮ ಅತ್ತೆ ಇದ್ದಾಳೆ ಭಾರಿ ದೌಲತ್ನಳ ಅಮ್ಮ. ಅದಕ್ಕೆ ಏನು ಮಾಡೋಣ ಅನ್ನಿಸ್ತೈತೆ ನನಗೆ. ಈಗ ನನ್ನ ತಮ್ಮ ಫೋನ್ ಮಾಡಿದ್ದ, ನಾನು ಅದಕ್ಕೇನೆ ಬಿಡಪ್ಪ ನಮ್ಮ ಶಕ್ತಿನೇನೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಬಿಟ್ಟಾಕ್ಬಿಡು, ಅವ್ನ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಿಮ್ಮ ಮಾಮನ ಮದುವೆಯಾಗ ನನ್ನ ತಮ್ಮ ಒಳ್ಳೆಯ ಕಣಮ್ಮ, ಗೊತ್ತಲ್ಲ ಮಾಮ ಅಂತಾನು ಅಂತ. ನನಗೆ ಅದೇ ಆಸೆ ಇತ್ತು. ಅವನು ಅವಾಗ ಕೇಳಲಿಲ್ಲ, ನನ್ನ ಮಕ್ಕಳನ್ನೇ ಕೊಡ್ತೀನಿ ಒಂದೆರಡು ದಿನ ಸುಧಾರಿಸು ಅಂತ ಹೇಳಿ ಅವಾಗ ಹೇಳ್ದೆ, ಅವ್ನು ಕೇಳಲಿಲ್ಲ. ಏನು ಮಾಡೋದು, ಅದಕ್ಕೆ ಸುಮ್ಮನೆ ನಿಮ್ಮ ಮಾಮನ ಮದುವೆ ಆಗಿ ಸುಮ್ಮನೆ ಏನಕ್ಕಿರೋದು ನೋಡಮ್ಮ. ಗೋಪಿನ ಮದುವೆ ಆಗು. ಒಳ್ಳೆ ಐಡಿಯಾ ಕಣಮ್ಮ, ಅದು ಸರಿನೇ. ಈಗ ಮಾಮು ವಯಸ್ಸಾಯತೆ ಅನ್ನೋದು ಬಿಟ್ರೆ ಏನಿಲ್ಲ, ಚೆನ್ನಾಗಿ ನೋಡ್ಕೊಳತ್ತೆ, ಏನಿಲ್ಲ. ಮಾಮುಂಗೆ ಎಷ್ಟು ಬುದ್ಧಿ ಐತೆ ಗೊತ್ತಾ, ದುಡ್ಡಿನ ಒಂದು ವಿಚಾರದಲ್ಲಿ. ದುಡ್ಡು ಎಲ್ಲನ ಇಷ್ಟು ದಿನ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಕಣಮ್ಮ. ನಮ್ಮ ಅಕ್ಕ ಇವಾಗ ಮಾಮನ ಮದುವೆ ಆಗ್ಬಿಟ್ರೆ ತುಂಬ ಚೆನ್ನಾಗಿರ್ತಾಳೆ, ನಿಜ ಚೆನ್ನಾಗಿರ್ತಾಳಮ್ಮ. ಯಾರು ಏನೇ ಹೇಳಿ, ಯಾರು ಏನೇ ಮಾತಾಡಲಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು, ಮದುವೆ ಮಾಡಿಬಿಡ್ಬೇಕು ಅಷ್ಟೇ. ಒಟ್ಟಿನಲ್ಲಿ ನಮ್ಮ ಅಕ್ಕ ಚೆನ್ನಾಗಿರ್ಬೇಕು, ನಮ್ಮ ಅಕ್ಕನ ಜೀವನ ಚೆನ್ನಾಗಿರ್ಬೇಕು ಅಂಬೋದೇ ನಮ್ಮ ಆಸೆ. ನಮ್ಮ ಅಕ್ಕ ಚೆನ್ನಾಗಿರ್ಬೇಕು, ನಮ್ಮ ಅಕ್ಕ ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿದ್ದಂಗೆ. ಹಂಗೆ ಮಾಡಮ್ಮ, ನಿನ್ನ ತಮಗೆ ಕೊಟ್ಟು ಮದುವೆ ಮಾಡಿ ಕವನಮ್ಮ. ಅವ್ನು ಫೋನ್ ಮಾಡಿದ್ದ, ಓಟು ಎಡವಟ್ಟುಗಳು ಆಗ್ಯಾವೆ. ಅದಕ್ಕೆ ಅವಳು ಬಂದ್ಲೆ ಇರುತ್ತು, ಅವಾಗಲೇ ಬಂದ್ಲೆ ನಮ್ಮ. ಅವಾಗಲೇ ಎಲ್ಲ ಯಾರ್ಯಾರನ ಮಾತಾಡ್ತಿದ್ರು, ನಂಬ್ತಿದ್ರು. ಬಂದ್ಲು ಅಂತ ಹೇಳಿ ಪುಣ್ಯ ಶಿವಾನಿ ಎಲ್ಲ ಅಲ್ಲಿ ಕೂತ್ಕೊಂಡಿದ್ರಂತೆ. ಎಲ್ಲ ಏನಾರ ಮಾತಾಡೋರಮ್ಮ. ನನಗೆ ಸರಿಯಾಗಿ ಗೊತ್ತಿಲ್ಲ ಕಣಮ್ಮ, ನಾನು ಯಾಕೆ ತಿಳ್ಕೊಂಬಕ್ಕೆ ಹೋಗಲ್ಲ. ಬಿಡತ್ತ ಊಟ ತಿಳ್ಕೊಂಡು ಏನಾಗದು ಏನೈತೆ ಅಂತೀನಿ. ನಾನು ಯಾತಕ್ಕೆ ತಿಳಕ್ಕೆ ಹೋಗಲ್ಲ ಕಣಮ್ಮ. ಬರೋಕ್ಕೆ ಅವಳಿಗೆ ಮಕ್ಕ ಇಲ್ಲ. ಬರೋಕ್ಕೆ ಇವಾಗ ಎಲ್ಲ ಅಂತಾರಲ್ಲಪ್ಪ ಅಂಬೋದು ಅವಳಿಗೆ ಇವಾಗ ಮನಸ್ಸಿನಾಗೆ ಕೊರಿತಾ ಇರುತ್ತೆ. ಎಲ್ಲ ಅಂತಾರಲ್ಲ, ಏನು ಮಾಡೋಣ ಏನು ಎತ್ತ ಅಂತೇಳಿ ಈಗ ಒಂಥರ ನಾಚಿಕೆ ಆಗೋಕ್ಕೆ ಊರಕ್ಕೆ ಬರೋಕ್ಕೆ ನಾಚಿಕೆ ಆಗುತ್ತೆ ಅವಳಿಗೆ. ಅಮ್ಮ ಅವ್ರ ಬಗ್ಗೆ ಬಿಡು, ಇವಾಗ ನಮ್ಮ ಮಾಮನ ಬಗ್ಗೆ ಯೋಚನೆ ಮಾಡು, ನಮ್ಮ ಅಕ್ಕನ ಬಗ್ಗೆ ಯೋಚನೆ ಮಾಡು ಅಷ್ಟೇ. ಇವಾಗ ನಮ್ಮ ಮಾಮನಿಗೆ ತುಂಬ ಮೋಸ ಮಾಡಿದಾಳೆ ಅವತ್ತೇನು ಬಿಟ್ಟಾಕ್ಬಿಡು ಅಮ್ಮ. ಅವಳು ಮಾತ್ರ ಹತ್ರಕ್ಕೆ ಸೇರಿಸ್ಬಿಡ ಅನ್ನು. ಅದೆಲ್ಲ ಹೋಗ್ತಾ ಇದ್ದಾಳಂತ ಅಲ್ಲಿಗೆ. ಅದಕ್ಕೆ ನಾನು ಮಾತ್ರ ನಿನ್ನ ಹತ್ರಕ್ಕೆ ಸೇರಿಸಲ್ಲ, ಇನ್ನು ಮನೆ ಒಳಗೆ ಮಾತ್ರ ಬಿಡ್ಕಮಲ್ಲ ಅಂತಾನೆ. ಅವ್ನು ಬಾರಿ ನೋಡಕ್ಕೆ ಹಂಗೈದ ನನ್ನ ತಮ್ಮ. ಒಂದು ಸತಿ ಏನಾದರೂ ಸ್ವಲ್ಪ ಗೊತ್ತಾಗ್ಬಿಟ್ಟೈತೆ ಅಂದರೆ ಅವ್ನು ಏನೇಂದ್ರೆ ಸಹಿಸ್ಕೊಂಬಲ್ಲ. ಅವ್ನು ಹೆಂಗೋ ಅತ್ಲಾಗೆ ಇಷ್ಟು ದಿವಸ ಬಿಡು ಎಲ್ಲನ ಇರಲಿ. 1-2 ವರ್ಷ ಆಯಿತು, 2-2.5 ವರ್ಷ ಆಯಿತು, ಒಂದಿನ ಅವನು ಅವಳನ್ನ ಬೈದಿಲ್ಲ ಏನಿಲ್ಲ. ಅಷ್ಟು ಚೆನ್ನಾಗಿ ಪಾಪ ಖರ್ಚಿಗೆ 2,000-3,000 ದುಡ್ಡು ಕೊಡೋನು. ಬೆಂಗಳೂರ ಚೆನ್ನಾಗಿ ದುಡ್ಡು ಇಕ್ಕೊಳೋನಿ. ಇವಳಿಗೆ ತೋರಿಸಿಲ್ಲ ಅಷ್ಟೇ. ಇವಳು ಯಾಕಂದರೆ ಇವಳು ಆಡಂಬ್ರ, ಇವಳು ಒಳ್ಳೆಯಲ್ಲ, ಇವಳು ತಗ ದುಡ್ಡು ನಿಲ್ಲಲ್ಲ ಅಂತೇಳಿ ದುಡ್ಡು ದುಡಿಯೋಕ್ಕೂ ಆಗಲ್ಲ, ದುಡ್ದಿರೋದನ್ನ ಉಳಿಸ್ಕೊಂಬಕ್ಕೂ ಆಗಲ್ಲ ಅಂತೇಳಿ ಅವನು ಯಾವತ್ತೂ ಅವನು ತೋರಿಸ್ಕೊಂಬಕ್ಕೆ ಹೋಗಿಲ್ಲ. ಅವನಿಗೆ ಪಿ ಎಫ್ ಬೇರೆ ಐತೆ, ಪಿ ಎಫ್ ಬೇರೆ ಇಷ್ಟು ವರ್ಷ ಮಾಡಿರೋದು ಪಿ ಎಫ್ ಬೇರೆ ಐತೆ. ಅದು ಅವ್ನು ಬೇಕಾದರೆ ಮನೆ ಕಟ್ತಾನೆ. ಒಳ್ಳೆ ದುಡ್ಡು ಮೇಲೆ ದುಡ್ಕೊಂಡವನೇ. ಅದಕ್ಕೇ ಸುಮ್ಮನೆ ಮದುವೆ ಆಗೋದು ಒಳ್ಳೇದು ಕಣಮ್ಮ ನೀನು. ಸರಿ ಆಯ್ತಮ್ಮ, ಹಂಗೆ ಮಾಡ್ತೀನಿ. ಹಂಗೆ ಮಾಡಿದ್ರೆ ನಮ್ಮ ಅಮ್ಮನ ಮದುವೆ ಆಗಿದ್ರು ಒಂದು ಸ್ವಲ್ಪ ನನ್ನ ಜೀವನ ಚೆನ್ನಾಗಿರೋದು. ಹೋಗಿ ಇಂಥವ್ನು ಕಟ್ಕೊಬಿಟ್ನಲ್ಲ ಅಂತ ಅದೇ ಯೋಚನೆ ಕಣಮ್ಮ. ಸರಿ ಆಯಿತು. ಮಾವನ ಹತ್ರ ಮಾತಾಡ್ಬಿಟ್ಟು ನನಗೆ ಹೇಳು. ಮಾವ ಒಪ್ಕೊಂಡ್ರೆ ನೀನು ಹೆಂಗೆ ಹೇಳ್ತೀಯ ಹಂಗೆ ಕಣಮ್ಮ. ಒಟ್ಟಿನಲ್ಲಿ ನೀನು ಅಪ್ಪ ಹೆಂಗೆ ಹೇಳ್ತೀರ ಹಂಗೆ ಕೇಳ್ತೀವಿ. ನಾನು ಹೇಳಿದ್ದಮ್ಮ ಮಾತಾಡ್ಸಪ್ಪ ಅಂತ ಹೇಳಿ. ಅದಕ್ಕೆ ಮಾತಾಡ್ಸೋದೇನೈತೆ ಬಿಡು, ಮಗಳು ಅಂಬದು ಪ್ರೀತಿ ಅಂಬದು ಮನಸ್ಸಿನಾಗ ಐತೆ. ಅದಕ್ಕೆ ಹೇಳಿದ್ದು ನಾವು ಅವಾಗ. ಏನು ನಾನೇನೇನು ನನ್ನ ಮಗಳು ಅಂಬದು ಇಲ್ಲ ಅಂದಿದ್ರೆ ನಾನು ಯಾಕೆ ಕೇಳ್ತಿದ್ದೆ, ಏನಾರ ಮಾಡ್ಕೊಂಬ್ಲಿ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಿದ್ದೆ. ನನ್ನ ಮಗಳು ಅಂಬದು ನನಗೆ ಆಸೆ ಇರೋದಕ್ಕೆ ಬೇಡ ಅಂತ, ನನ್ನ ಮಗನ ಮದುವೆ ಆಗೋದು ಬೇಡ ಅಂತ ನಾನು ಅದಕ್ಕೆ ಹೇಳಿದ್ದು. ಏನು ಮಾಡೋದು, ಅದಕ್ಕೆ ನಾನಿವಾಗ ಅವನ ಹತ್ರ ಹಂಗೆ ಮಾತಾಡಿದೆ. ನಮ್ಮ ಶಕ್ತಿನೇ ಮದುವೆ ಆಗ್ಬಿಡಲ್ಲ ಸುಮ್ಮನೆ, ಅವನು ನನ್ನ ಮಗನು ಬಂದಿನ ಗಲಾಟೆ ಮಾಡ್ತಾನೆ ಅಂತ ಹೇಳಿದ್ದೀನಿ. ನೋಡೋಣ ಹೆಂಗೆ ಏನು ಎತ್ತ ಅಂತೇಳಿ ಕರೆಕ್ಟಾಗಿ ತಿಳ್ಕೊಂಡು ಅವಳನ್ನ ಫಸ್ಟ್ ಅಲ್ಲಿ ಬೆಡ್ಕೊಬಿಡ ನೋಡಿ ಆಸೆ ಕಳಿಸು ಅಂತ ಹೇಳಿ ಹೇಳ್ತೀನಿ. ಸರಿ ಆಯ್ತಮ್ಮ, ಹೇಳ್ಬಿಟ್ಟು ಅವತ್ತೇನು ಮಾತ್ರ ಅಲ್ಲಿ ಎಲ್ಲೆಲ್ಲೂ ಬಿಡ್ಕೋಬಾರ್ದು ಬೆಂಗಳೂರಲ್ಲಿ. ನಿನ್ನ ಬುದ್ಧಿ ಯಾರ ಮನೆಗೆ ಹೋಗ್ತಾರೆ, ನಮ್ಮ ಮನೇನೂ ಇಲ್ಲ, ಯಾರ ಮನೇನೂ ಎಲ್ಲಿಗೆ ಹೋಗ್ತಾಳೆ ಬಂದ್ರೂ ಇಲ್ಲೆಲ್ಲೂ ಹೋಗೋಕ್ಕಾಗಲ್ಲ ಅವಳು. ನನ್ನ ಮಗನು ಬಲೆಯಿಂದ ಓದ್ಲು. ಇವಾಗ ಋತುವಕ್ಕೆ ಸರಿಯಾಗಿ ಮಾಡ್ತಾಳೆ, ಅವಳಿಗೂ ಸರಿಯಾಗಿ ಗೊತ್ತಾಗೈತೆ, ಅವಳು ಸರಿಯಾಗಿ ಮಾಡ್ತಾಳೆ ತಗ. ಅವಳು ಋತು ನನ್ನ ತಮ್ಮಂಗೆ ನಿಮ್ಮ ಅಕ್ಕರಿಗೆಲ್ಲ ಹೇಳ್ಬೇಡ ಅಣ್ಣ, ನಿಮ್ಮ ಅಕ್ಕರಿಗೆಲ್ಲ ವಿಡಿಯೋ ಪಡೆ ಅವನ್ನೆಲ್ಲ ಕಳಿಸ್ಬೇಡ ಅಂತ ಅಂದ್ಲಂತೆ. ಬಿಡಮ್ಮ, ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ನಂತೆ ನನ್ನ ತಮ್ಮ. ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಕಾದ್ಲಂತೆ. ಹೇಳ್ಬೇಡ್ರಿ ನಿಮ್ಮ ಅಕ್ಕ ಇರ್ತಾಗಲ್ಲ ಅಂತ ಅಂದ್ಲಂತೆ ಅವಳು ಋತು. ನೋಡಪ್ಪ ಅವಳಿಗೆ ಇನ್ನೆಷ್ಟು ಇರಬೇಡ. ನಾನು ಅದಕ್ಕೆ ಬಿಡ, ಅವಳಿಗೆ ಯಾಕೆ ಹೆದರ್ಕೋಬೇಕು, ಅವಳೇ ನೀನು ದೊಡ್ಡದಲ್ಲ, ಕರ್ಕೊಂಡೋಗಿ ನಿನ್ನ ಗಂಡನ ನಾನು ಅಂತ ಹೇಳ್ಕೊಟ್ಟೆ. ನನ್ನ ಮಗಳು ನನ್ನ ತಮ್ಮನ ಮದುವೆ ಆದರೆ ಚೆನ್ನಾಗಿರ್ತಾಳಲ್ವ. ನಿಜವಾಗ್ಲೂ ತುಂಬ ಒಳ್ಳೆ ನನ್ನ ತಮ್ಮ, ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಅವನೇ ಇಷ್ಟು ದಿನ ಮನೆ ಕಟ್ಟಕ್ಕಂತ. ಆದರೆ ಇವಳಿಗೆ ಗೊತ್ತಿಲ್ಲ ಅಷ್ಟೇ. ಅವ್ನು ಇವಾಗ ಹೆಂಗಲ್ಲ ಅಂದ್ರೆ ಒಂದು 10 ಲಕ್ಷ ಕ್ಯಾಶ್ ದುಡ್ಡು ಇಟ್ಕೊಂಡಿದ್ದಾನೆ. ನಾನು ಸ್ವಲ್ಪ ದುಡ್ಕೊಂಡು ಅವ್ನು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡವನೇ. ಸಾಕು, ಒಂದು 15ರಿಂದ ಒಂದು 16, 17, 18 ಲಕ್ಷದ ಮನೆ ಕಟ್ಕೊಂಡ್ರು ಸಾಕು. ಸ್ವಲ್ಪ ಇವಾಗ ಒಂದು ಪಿ ಎಫ್ ಬೇರೆ ಬರುತ್ತಂತೆ ಅವನಿಗೆ, ಒಂದು 2 ಲಕ್ಷನೋ ಏನೋ.
ಇನ್ನು ಅವನು ಒಂದು 10-12 ಲಕ್ಷ ಅಂತ ಇಟ್ಕೊಳ್ಳೋಣ, ಏನಲ್ಲ ಅಂದ್ರೆ ಒಂದು 15 ಲಕ್ಷ ದುಡ್ಡು ಇದ್ದಾವೆ ಅವನ ಹತ್ರ ಕ್ಯಾಶ್ ಅಂತ ಅಂದ್ಕೊಂಡಿದ್ದೀನಿ. ಇದ್ದಾವೆ, ನಾನು ಹೇಳ್ಕೊಂಡಿಲ್ಲ ಅಷ್ಟೇ ಯಾರ ಹತ್ರನೂ. ಇಷ್ಟಿನ ದುಡ್ದು ಇಕ್ಕೊಂಡವನೆ. ಇವಳು ಹಿಂಗೆ ಓಡಾಡ್ಕೊಂಡು ಹಿಂಗೆ ಟೈಮ್ ಪಾಸ್ ಮಾಡ್ಕೊಂಡು ಇದ್ದಾಳೆ. ಅವ್ನ ಪಾಪ ದುಡ್ಕೊಂಡು ಇಕ್ಕೊಂಡು ಒಂದು ಮನೆ ಕಟ್ಟಬೇಕು ಅಂತ. ಏನು ಮಾಡೋದು, ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.